ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತು ಒಂದು ಅಪ್ಡೇಟ್ ಕೊಡೋಣ ಅಂದ್ಕೊಂಡು ಬಂದಿದ್ದೀನಿ. ಸೊ ಕ್ವಿಕ್ಕಾಗಿ ಆಚೆ ಹೋಗ್ಬೇಕಿತ್ತು. ಆ್ಯಂಡ್ ಈ ಅಪ್ಡೇಟ್ ಎಲ್ಲ ಯೂಟ್ಯೂಬರ್ಸ್ಗೂ ತುಂಬ ಮುಖ್ಯ. ಆ್ಯಂಡ್ ಇದನ್ನು ತಿಳಿಸ್ಕೊಡೋಣ ಆದಷ್ಟು ಹೊಸ ಯೂಟ್ಯೂಬರ್ಸ್ಗೆ, ಸೊ ದಟ್ ಅವ್ರಿಗೂ ಯೂಸ್ ಆಗುತ್ತೆ ಅಂದ್ಕೊಂಡು ನಾನು ಇದು ವಿಡಿಯೋ ಮಾಡೋಣ ಅಂದ್ಕೊಂಡೆ. ಇಷ್ಟು ಪುಟಾಣಿ ವಿಡಿಯೋ, ಬಟ್ ನಿಮ್ಗೆ ಬೇಗ ಇನ್ಫಾರ್ಮೇಷನ್ ಸಿಗುತ್ತೆ ಏನದು ಅಪ್ಡೇಟ್ಸ್ ಅಂದ್ಬಿಟ್ಟು. ಆಮೇಲೆ ಇಷ್ಟು ದಿನ ಯೂಟ್ಯೂಬರ್ಸ್ ಅಂದರೆ ಹೊಸ ಯೂಟ್ಯೂಬರ್ಸ್ ಎಲ್ಲ ಅಂದರೆ ತುಂಬ ಎಫರ್ಟ್ಸ್ ಹಾಕಿ ಮಾಡ್ತಿದ್ದವರೆಲ್ಲ ಏನು ಅನ್ಕೊತಿದ್ರು, ಸೊ ಅವ್ರಿಗೆ ವ್ಯೂಸ್ ಸಿಗ್ತಿಲ್ಲ, ಸೊ ಮಾನಿಟೈಸೇಷನ್ ಆನ್ ಆಗೋಕ್ಕಿಂತ ಲೇಟ್ ಆಗ್ತಿದೆ, ಸೊ ಇನ್ಕ್ಲೂಡಿಂಗ್ ಫಾರ್ ಮೀ ಆಲ್ಸೋ. ಎಷ್ಟೊಂದು ನೋಡಿದ್ರೆ ಎಷ್ಟೊಂದು ಜನ ಸ್ವಲ್ಪ ಶಾರ್ಟ್ ಕಟ್ಸಿಂದ ಎಲ್ಲ ಮಾಡಿ ಫೇಮಸ್ ಆಗ್ತಿದ್ರು. ಸೊ ಹಾರ್ಡ್ ವರ್ಕ್ ಮಾಡೋರ್ಗೆ ಏನು ಅನಿಸ್ತಿರುತ್ತೆ, ಇವ್ರದ್ದೆಲ್ಲ ಬೇಗ ಮಾನಿಟೈಸೇಷನ್ ಆಗ್ತಿದೆ, ಸೊ ನಮ್ಮ ದಿನ ಆಗ್ತಿಲ್ಲ ಅಂತ ಒಂದು ಬೇಜಾರು ಎಲ್ರಿಗೂ ಇರುತ್ತೆ. ಸೊ ನನಗೂ ಅದೇ ಥರನೇ ಇತ್ತು. ಆ್ಯಕ್ಚುಲಿ ಇವಾಗ ಒಂದು ಅಪ್ಡೇಟ್ ನೋಡಿಬಿಟ್ಟು ನನಗೂ ಸ್ವಲ್ಪ ಖುಷಿ ಆಯಿತು. ಆಮೇಲೆ ಒಂದು ಕಡೆ ಓಕೆ ಪಾಪ ಅನಿಸ್ತಿತ್ತು, ಬಟ್ ಕಷ್ಟಪಟ್ಟು ಯೂಟ್ಯೂಬ್ ಮಾಡೋರ್ಗಂತೂ ಈ ಅಪ್ಡೇಟಿಂದ ಮೇ ಬಿ ಖುಷಿ ಅಂತ ಅನಿಸುತ್ತೆ. ಬಟ್ ಹಾರ್ಡ್ ವರ್ಕ್ ಮಾಡೋರ್ಗು ಇದು ಏನಂತ ಹೇಳ್ಬೋದು, ಹಾರ್ಡ್ ವರ್ಕ್ ಮಾಡೋರಿಗೆ ಇದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಸೊ ಯಾರ್ಯಾರು ಇಷ್ಟು ದಿನ ಕಷ್ಟಪಟ್ಟು ನೀವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ನೀವು ಏನು ಅರ್ನಿಂಗ್ಸ್ ಮಾಡಬೇಕು, ಆಮೇಲೆ ನಿಮ್ಮ ಪ್ರಾಬ್ಲಮ್ಸ್ಗೆ ಇದೊಂದು ಸೊಲ್ಯೂಷನ್ ಆಗಿ ನೀವು ಕಂಡಿಡ್ಕೊಂಡಿದ್ರಿ. ಸೊ ನಾನು ಹಾಗೇ ಮಾಡಿದ್ದು ಯೂಟ್ಯೂಬ್. ಸೊ ನನ್ನ ಕಷ್ಟದ ದಿನಗಳಲ್ಲಿ ಸೊ ನನಗೆ ಸ್ವಲ್ಪ ಡೈವರ್ಷನ್ ಬೇಕಾದಾಗ, ಸೊ ನನ್ನ ಜೊತೆ ಯಾರೂ ಇಲ್ಲದಲೇ ಇದ್ದಾಗ, ಸೊ ಐ ಆಮ್ ಫೀಲಿಂಗ್ ಲೈಕ್ ಸೋ ಲೋನ್ಲಿ. ಆ್ಯಂಡ್ ಮೈ ಹಸ್ಬೆಂಡ್ ಸೆಡ್ ಮೀ ಯು ಕ್ಯಾನ್ ಸ್ಟಾರ್ಟ್ ಯೂಟ್ಯೂಬ್ ಅಂದ್ಬಿಟ್ಟು. ಸೊ ನಾನು ಯೂಟ್ಯೂಬೆಲ್ಲ ನಮ್ಗೆ ಆಗೋದಿಲ್ಲ ಹಂಗೆ ಅಂದ್ಕೊಂಡು ನಾನು ಅದ್ರ ಬಗ್ಗೆ ಏನೂ ತಿಳ್ಕೊಂಡೇ ಇರಲಿಲ್ಲ. ಸೊ ನಾನು ಅಂದ್ಕೊಂಡೆ ಸೊ ಇದಾಗ್ದಲ್ಲ ಏನೋ ಕತೆ ಅಂತ. ಬಟ್ ಆಮೇಲೆ ಲೇಟ್ ನನಗೆ ಗೊತ್ತಾಯ್ತು, ಹೆಂಗೂ ನಂಗೆ ಕುಕಿಂಗ್ ಬರುತ್ತೆ. ಆ್ಯಂಡ್ ಲೈಫ್ ಸ್ಟೈಲ್ ಬ್ಲಾಗ್ಸು, ಆಮೇಲೆ ಟ್ರಾವೆಲ್ ಬ್ಲಾಗ್ಸ್ ಎಲ್ಲ ಹಾಕ್ಬೋದು. ಓಕೆ ಅಂದ್ಬಿಟ್ಟು ಸ್ವಲ್ಪ ಟೈಮ್ ತೊಗೊಂಡು ನಾನು ಸ್ಟಾರ್ಟ್ ಮಾಡಿದೆ. ಬಟ್ ಸ್ಟಾರ್ಟಿಂಗ್ ಲಾಸ್ಟ್ ಇಯರ್ ಎಲ್ಲ ಸ್ವಲ್ಪ ಕನ್ಸಿಸ್ಟೆನ್ಸಿ ಚೆನ್ನಾಗಿತ್ತು. ಆಮೇಲೆ ಸ್ವಲ್ಪ ಅದು ಇದು ನನ್ನ ಹೆಲ್ತ್ ಇಶ್ಯೂಸಿಂದ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಎಕ್ಸ್ಕ್ಯೂಸ್ ಮೀ. ಸೊ ಅವಾಗ ಅಂದ್ಕೊಂಡೆ ಇದು ಮತ್ತೆ ಕನ್ಸಿಸ್ಟೆನ್ಸಿ ಇಲ್ಲ, ಸೊ ಏನಾಗುತ್ತೋ ವ್ಯೂಸ್ ಹೇಗಿರುತ್ತೋ, ಸೊ ಹೆಂಗೆ ರೀಚ್ ಆಗ್ತೀನಿ ಜನಗಳಿಗೆ ಅಂದ್ಕೊಂಡು ಹಂಗೆ ಇದು ಮಾಡ್ಕೊತೀವಿ. ಬಟ್ ಇವಾಗ ಎಫರ್ಟ್ಸ್ ಚೆನ್ನಾಗಿ ಹಾಕ್ತಿದ್ದೀನಿ. ಆ್ಯಕ್ಚುಲಿ ರೆಸಿಪೀಸ್ ಶೇರ್ ಮಾಡೋ ಕಡೆ ರೆಸಿಪೀಸ್ ಶೇರ್ ಮಾಡ್ತೀನಿ, ಬ್ಲಾಗ್ಸು, ಆಮೇಲೆ ಡೈಲಿ ಬ್ಲಾಗ್ಸ್ ಕಡಿಮೆ ಇದೆ, ಬಟ್ ಟ್ರಾವೆಲಿಂಗ್ ಬ್ಲಾಗ್ಸ್ ಆ್ಯಡ್ ಮಾಡ್ತಿದ್ದೀನಿ. ಸೊ ಮಕ್ಳಿರೋರು ಗೊತ್ತಾಗುತ್ತೆ ಇದೆಲ್ಲ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ, ಅದು ಹೊಸಬ್ಳಾಗಿರೋದ್ರಿಂದ. ಸೊ ನನಗೆ ಸ್ವಲ್ಪ ಟೈಮ್ ತೊಗೊತಿದೆ ಅಷ್ಟೇ. ಬಟ್ ನಾನಂತೂ 100% ಕೊಡ್ತಾ ಇದ್ದೀನಿ ಅನಿಸುತ್ತೆ. ಬಿಕಾಸ್ ಎಡಿಟಿಂಗ್ ಮಾಡೋ ಅಂದರೆ ಯೂಟ್ಯೂಬಲ್ಲಿ ಇರೋರಿಗೆಲ್ಲ ಎಡಿಟಿಂಗ್ ಮಾಡೋದ್ರ ಬಗ್ಗೆ ಗೊತ್ತಿರುತ್ತೆ. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಅಂತ. ಸೊ ನನಗೂ ಹಾಗೇನೆ ಇಟ್ಸ್ ಟೇಕಿಂಗ್ ಲಾಟ್ ಆಫ್ ಟೈಮ್ ಟು ಎಡಿಟ್ ಅಂತ. ಸೊ ಓಕೆ ಎಲ್ಲನೂ ಅದೆಲ್ಲ ಪಕ್ಕಕ್ಕಿಡೋಣ. ಸೊ ಇವಾಗ ಬಂದಿರೋ ಅಪ್ಡೇಟ್ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ನನಗೂ ಖುಷಿ ಆಯಿತು. ಸೊ ಅದು ಏನಂದರೆ ಯು ಗೈಸ್ ವಿಲ್ ಜಸ್ಟ್ ಲವ್ ದಟ್ ಅಪ್ಡೇಟ್. ಆ್ಯಕ್ಚುಲಿ ಏನು ಅಂದರೆ ಇವಾಗ ಹೇಳ್ತೀನಿ, ತುಂಬ ಖುಷಿ ಪಡ್ತೀರಾ. ಫ್ರಮ್ ಜುಲೈ 15th ಯೂಟ್ಯೂಬಲ್ಲಿ ನೀವು ಓನ್ಲಿ ರಿಯಲ್ ಕಂಟೆಂಟ್ ಕೊಡಬೇಕು ವಿತ್ ರಿಯಲ್ ವಾಯ್ಸ್. ಎಷ್ಟು ಚಂದ ಅಲ್ವಾ? ಇವಾಗ ನಾನೆಲ್ಲ ನಂತರನೇ ತುಂಬ ಜನ ಕಷ್ಟಪಟ್ಟು ಯೂಟ್ಯೂಬ್ ವ್ಲಾಗ್ಸ್ ಮಾಡ್ತಿರ್ತಾರೆ. ಸೊ ಅವ್ರಿಗೆಲ್ಲ ರೀಚ್ ಸಿಗ್ತಿರಲ್ಲ. ಸೊ AI ಮುಖಾಂತರ ಎಲ್ಲ ವೀಡಿಯೋಸ್ ಕ್ರಿಯೇಟ್ ಮಾಡಿ ಎಲ್ಲ ಇಷ್ಟು ದಿನ ಮಾಡ್ತಿದ್ದು ಕೆಲವೊಬ್ರು. ಸೊ ಅವ್ರಿಗೆಲ್ಲ ಅಂದರೆ ಅವರು ತುಂಬ ಅದರಲ್ಲೂ ಕಷ್ಟ ಇರುತ್ತೆ. ಸೊ ಆ ಥರ ಮಾಡ್ಕೊಂಡು ಅವರು ಇಂಪ್ರೂವ್ ಆಗಿದ್ರು. ಸೊ ಎಷ್ಟೊಂದು ಜನಕ್ಕೆ ಅದು ಪ್ಲಸ್ ಪಾಯಿಂಟ್ ಆಗಿತ್ತು. ಬಟ್ ಇವಾಗ ಯೂಟ್ಯೂಬ್ ಏನು ಡಿಸಿಷನ್ ತೊಗೊಂಡಿದೆ ಅಂದರೆ ಬರೀ ರಿಯಲ್ ವಾಯ್ಸ್ ಆ್ಯಂಡ್ ರಿಯಲ್ ಕಂಟೆಂಟ್ಗೆ ಮಾತ್ರನೇ ಪ್ರಾಮುಖ್ಯತೆ, ಆ್ಯಂಡ್ ಅದಕ್ಕೆ ಮಾತ್ರ ಮಾನಿಟೈಸೇಷನ್ ಆನ್ ಆಗುತ್ತೆ ಅಂತ. ಇದಕ್ಕಿಂತ ಇನ್ನೇನು ಒಳ್ಳೆ ವಿಷಯ ಬೇಕು ಹೇಳಿ ಅಲ್ವಾ? AI ಯೂಸ್ ಮಾಡೋ ಹಾಗಿಲ್ಲ, ಫೇಕ್ ಸಿನಾರಿಯೋಸ್ ಇಲ್ಲ, ಫೇಕಾಗಿ ಏನೂ ಮಾಡೋಂಗಿಲ್ಲ. ಇನ್ಸ್ಟಾಗ್ರಾಮಲ್ಲಿ ನೀವು ರೀಲ್ಸಿಂದ ಫೇಮಸ್ ಆಗ್ಬಿಡ್ಬೋದು, ಯೂಟ್ಯೂಬಲ್ಲಿ ಹಂಗಲ್ಲ. ಯು ಕಾಂಟ್ ಫೇಕ್ ಇಟ್. ಓಕೆ, ಜನರು ಇಷ್ಟಪಟ್ಟು ನಿಮ್ಮನ್ನ ನೋಡಿ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಾಗೆ ನೀವು ಬೆಳೆಯೋಕ್ಕೆ ಸಾಧ್ಯ. ಇನ್ಸ್ಟಾಗ್ರಾಮಲ್ಲಿ ಅಂದರೆ ಸುಮ್ಮನೆ ಒಂದು 60 ಸೆಕೆಂಡ್ ರೀಲ್ಸು, ಸೊ ಫೇಮಸ್ ಆಗ್ಬೋದು, ಫೇಮಸ್ ಸಾಂಗ್ಸ್ ಇಟ್ಕೊಂಡು. ಯೂಟ್ಯೂಬ್ ಇಸ್ ನಾಟ್ ಲೈಕ್ ದ್ಯಾಟ್. ಇಟ್ಸ್ ಸೋ ಹಾರ್ಡ್. ಇಲ್ಲಿ ಫೇಮಸ್ ಆಗಬೇಕಂದ್ರೆ ತುಂಬ ಕಷ್ಟ. ಅಲ್ಲಿ ನೀವು ಅಂದ್ಕೊಂಡಿದ್ದಷ್ಟೆಲ್ಲ ರೀಚ್ ಆಗಬೇಕಂದ್ರೆ ತುಂಬ ಹಾರ್ಡ್ ವರ್ಕ್ ಆಗುತ್ತೆ. ಸೊ 15 ಜುಲೈಯಿಂದ ಅದೊಂದು ಬಂದಿದೆ ಕಂಟೆಂಟರ್ಸ್ಗೆ ವಿತ್ ಯೂಟ್ಯೂಬ್ ವಿಲ್ ನಾವ್ ಪೇ ಯು ಟು YouTube will now pay to content creators with real voice and original work only. ಎಸ್, ನನಗೆ ಇದು ತುಂಬ ಖುಷಿ ಆಯಿತು. ಸೊ ಇಷ್ಟು ದಿನ ನಾನು ಅದು ಇದು ಬ್ಲಾಗ್ಸ್ ಎಲ್ಲ ಮಾಡಬೇಕಲ್ಲ ಅಂದ್ಕೊತಿದ್ದೆ. ಇದೆಲ್ಲ ನಾನು ರಿಯಲ್ ವಾಯ್ಸ್ ಕೊಡ್ತೀವಿ. ನನ್ನ ಫೇಸ್ ಇನ್ನೂ ರಿವೀಲ್ ಮಾಡಿಲ್ಲ. ಐ ವಿಲ್ ರಿವೀಲ್ ಇಟ್ ಸೂನ್. ಬಟ್ ನನಗೊಂದು ಇತ್ತು ಈ ಥರ ಒಂದಿರಬೇಕಿತ್ತು ಅಂತ ಬೇರೆಯವ್ರನ್ನೆಲ್ಲ ನೋಡಿದಾಗ ಅಂದ್ಕೊತಿದ್ದೆ. ಸೊ ನನ್ನ ಚಾನಲ್ಲು ಬೇಗ ರೀಚ್ ಆಗಬೇಕು. ಸೊ ನನ್ನ ಕುಕ್ಕಿಂಗು ಅಂದರೆ ಬೇರೆಯವ್ರಿಗೆಲ್ಲ ರೀಚ್ ಆಗಿ ಎಕ್ಸ್ಕ್ಯೂಸ್ ಮೀ ಅವರು ಅಡುಗೆ ಕಲ್ತ್ಕೊಂಡು ಮಾಡಬೇಕು, ಆ್ಯಂಡ್ ನನ್ನ ಬ್ಲಾಗ್ಸ್ ನೋಡಿ ಖುಷಿ ಪಡಬೇಕು ಅಂತ. ಬಿಕಾಸ್ ನಾನು ಬೇಜಾರಲ್ಲಿದ್ದಾಗೆಲ್ಲ ಕೆಲವು ಬ್ಲಾಗ್ಸ್ ನೋಡಿದಾಗ ಐ ಬಿ ಲೈಕ್ ಹ್ಯಾಪಿ ಆ್ಯಂಡ್ ಸೊ ಆ ಬೇಜಾರಿಂದ ಆಚೆ ಬರ್ತಿದೆ. ಸೊ ನನ್ನ ಬ್ಲಾಗ್ಸ್ ನೋಡಿದಾಗ ಯಾರೋ ಒಬ್ರಿಗಾದ್ರೂ ಯೂಸ್ಫುಲ್ ಆಗಲಿ ಅಂತ. ಕುಕ್ಕಿಂಗ್ ಅಂದರೆ ಒಬ್ವಿಯಸ್ಲಿ ನನಗೆ ಗೊತ್ತಿರೋದೇ ನಾನು ಅಡುಗೆ
ಅಡುಗೆ ಚೆನ್ನಾಗೇ ಮಾಡ್ತೀನಿ. ನಾನು ಅಡುಗೆ ಮಾಡಿಕೊಟ್ಟವರೆಲ್ಲ ತಿಂದು ಹೇಳಿದ್ದಾರೆ, ಸೊ ಯು ಕುಕ್ ಗುಡ್ ಅಂದ್ಬಿಟ್ಟು. ಸೊ ನಾನು ಅಂದ್ಕೊಂಡೆ ವೈ ನಾಟ್ ಅಂದ್ಬಿಟ್ಟು ನನ್ನ ರೆಸಿಪೀಸು ಎಷ್ಟೊಂದು ಜನಕ್ಕೆ ರೀಚ್ ಆಗಲಿ, ಅವರು ತಿಳ್ಕೊಂಡು ಅಡುಗೆ ಮಾಡಲಿ, ಆಮೇಲೆ ಬ್ಲಾಗ್ಸ್ ನೋಡಿ ಅವರು ಖುಷಿ ಪಡಲಿ ಅಂದ್ಬಿಟ್ಟು ನಾನು ಹಂಗೆ ಅಂದ್ಕೊಂಡು ಮಾಡ್ತಿದ್ದೆ. ಬಟ್ ಈಗೀಗ ಸ್ವಲ್ಪ ರೀಚ್ ಎಲ್ಲ ಕಡಿಮೆ ಆಗ್ತಿತ್ತು, ಆ್ಯಂಡ್ ಯೂಟ್ಯೂಬ್ ಆಲ್ಗೋರಿದಮ್ ಸ್ವಲ್ಪ ಚೇಂಜ್ ಆಗಿರೋದ್ರಿಂದ ಸೊ ನಂದು ವ್ಯೂಸ್ ಸ್ವಲ್ಪ ಕಡಿಮೆ ಆಗಿತ್ತು. ಬಟ್ ಇವಾಗ ಈ ಅಪ್ಡೇಟ್ ನೋಡಿ ನನಗೂ ತುಂಬ ಖುಷಿಯಾಗಿದೆ. ಸೊ ಇಷ್ಟು ದಿನ ನಾನು ರಿಯಲ್ ವಾಯ್ಸಿಂದನೇ ಮಾಡ್ತಿದ್ದು, ಅಂದರೆ ವೀಡಿಯೋಸು ಆಮೇಲೆ ಕಂಟೆಂಟ್ ಏನೇ ಇದ್ರೂ ನಾನು ರಿಯಲ್ ವಾಯ್ಸ್ ಆಮೇಲೆ ನಾನು ತೋರಿಸ್ಕೊಳ್ತಿದ್ದೆ, ಐ ಮೀನ್ ಲೈಕ್ ರಿಯಲ್ ಪರ್ಸನ್. ಸೊ ಈ ಮುಖಾಂತರ ಏನು ಮಾಡಿರ್ತಿರ್ಲಿಲ್ಲ. ಸೊ ಈಗ ಈ ಅಪ್ಡೇಟ್ ಬಂದರೆ ನನಗೂ ತುಂಬ ಖುಷಿಯಾಗಿದೆ. ಆ್ಯಂಡ್ ಎಷ್ಟೊಂದು ಜನ ಮುಖಾಂತರ ಮಾಡ್ತಿರೋರಿಗೆ ಇದು ಸ್ವಲ್ಪ ಸ್ಯಾಡ್ ನ್ಯೂಸ್ ಅನಿಸ್ಬಹುದು. ಬಟ್ ಐ ಡೋಂಟ್ ನೋ, ಮೇ ಬಿ ಅದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೋ ಅಥವಾ ಅದೇ ಹಾರ್ಡ್ ವರ್ಕ್ಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಇವಾಗ. ಸೊ ತುಂಬ ಜನ ಹಾರ್ಡ್ ವರ್ಕ್ ಮಾಡಿ ಯೂಟ್ಯೂಬ್ ಮಾಡ್ತಿರೋದ್ರಿಂದ ಸೊ ಇಂದ ಅಷ್ಟೊಂದು ಇದಾಗಿಲ್ಲ. ಸೊ ಇವಾಗ ಏನೇ ಇದ್ರೂ ರಿಯಲ್ ಕಂಟೆಂಟ್ ಆ್ಯಂಡ್ ರಿಯಲ್ ವಾಯ್ಸಿಗೆ ಮಾತ್ರನೇ ಮಾನಿಟೈಸೇಷನ್ ಆನ್ ಆಗುತ್ತೆ. ಸೊ ನನಗೂ ಖುಷಿ ಆಗ್ತಿದೆ. ಹೋಪ್ ನಿಮಗೂ ಯಾರ್ಯಾರು ಕಷ್ಟಪಟ್ಟು ಯೂಟ್ಯೂಬ್ ಮಾಡ್ತಿದ್ದೀರೋ ಅವ್ರಿಗೆಲ್ಲ ಖುಷಿ ಆಗೋ ವಿಚಾರ. ಆ್ಯಂಡ್ ಯೂಟ್ಯೂಬಿಂದ ಇನ್ನೂ ಬೆಳೀತಾ ಇದ್ದೀರಾ ಇವಾಗ, ಸೊ ಲೈಕ್ ಮೀ. ಸೊ ನೀವಂತೂ ಡಿಮೋಟಿವೇಟ್ ಆಗಬೇಡಿ. ಡಿಮೋಟಿವೇಟ್ ಮಾಡೋಕ್ಕೆ ನಿಮ್ಮ ಸುತ್ತ ಜನ ಇರ್ತಾರೆ. ಸೊ ನಿಮ್ಮವರೇ ನಿಮಗೆ ಹೇಳ್ತಿರ್ತಾರೆ ಇದೆಲ್ಲ ಬೇಕಾ ಹಾಗೆ ಹೇಗೆ ಅಂತ. ಇಟ್ಸ್ ಓಕೆ, ಎಲ್ಲ ಒಂದೇ ದಿನದಲ್ಲಿ ಏನೂ ಆಗೋದಿಲ್ಲ, ಬಟ್ ಒಂದಲ್ಲ ಒಂದಿನ ಹಾಗೆ ಆಗುತ್ತೆ. ಸೊ ಆ ಥರ ಏನೇ ಕೆಲಸ ಮಾಡಬೇಕಂದ್ರೂ ಟೈಮ್ ತಗೊಳುತ್ತೆ. ಸೊ ಆ ಥರ ಅಲ್ವಾ. ಸೊ ಕೀಪ್ ಯೋರ್ ಹೋಪ್ ಲೈಕ್ ದಟ್ ಆ್ಯಂಡ್ ಕೀಪ್ ಯೋರ್ ಹಾರ್ಡ್ ವರ್ಕ್ ಲೈಕ್ ದಟ್. ನೋ ನೀಡ್ ಎನಿಬಡೀಸ್ ಅಪ್ರೂವಲ್ ಫಾರ್ ಯುವರ್ ಪ್ಯಾಷನ್. ಸೊ ಇದು ಇವತ್ತಿನ ಅಪ್ಡೇಟ್ ಅಂತಲೇ ಹೇಳ್ಬೋದು. ಇದಂತೂ ನಾನು ಈ ಥರದ ಕಂಟೆಂಟ್ ಫಸ್ಟ್ ಟೈಮ್ ಕೊಟ್ಟಿದ್ದು, ಬಟ್ ನನಗೆ ತಿಳ್ಕೊಂಡಿದ ತಕ್ಷಣ ಹೇಳ್ಬಿಡ್ಬೇಕು ನನ್ನ ವ್ಯೂವರ್ಸ್ಗೆ, ಎಷ್ಟೊಂದು ಚೆನ್ನಾಗಿ ಗೊತ್ತಿರಲ್ಲ ಪಾಪ. ಸೊ ನನ್ನ ಕಡೆಯಿಂದನೂ ಹೇಳೋಣ ಅಂತ. ಸೊ ಇದು ಹೋಪ್ ಯು ಆಲ್ ಲೈಕ್ ದಿಸ್. ಆ್ಯಂಡ್ ನಿಮ್ಮ ಹಾರ್ಡ್ ವರ್ಕ್ಗೆ ಪೇ ಮಾಡೋ ಟೈಮ್ ಬಂದಿದೆ ಆ್ಯಂಡ್ ನೀವು ಕಷ್ಟಪಟ್ಟು ಯೂಟ್ಯೂಬ್ ಮಾಡ್ತಿರ್ತೀರಾ. ಸೊ ಯು ವಿಲ್ ಬಿ ಲೈಕ್ ಸಕ್ಸೀಡ್ ಇನ್ ಯುವರ್ ಯೂಟ್ಯೂಬ್ ಜರ್ನಿ ಆ್ಯಂಡ್ ಆಲ್ ದ ಬೆಸ್ಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯೂಟ್ಯೂಬ್ ಫಾರ್ ದಿಸ್ ಅಪ್ಡೇಟ್.